ಹಾಯ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್. ಈ ಕ್ಲಾಸಾಗಿ ಏನು ನೋಡೋಣ ಅಂದರೆ ರಾಷ್ಟ್ರಪತಿಗಳು. ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಕ್ಷಮಿಸಬೇಕು, ಯಾಕಂದರೆ ನಾನಾ ಕಾರಣಗಳಿಂದ ಇಷ್ಟು ದಿನಗಳ ಕಾಲ ಕ್ಲಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ಮೇಲೆ ಡೈಲಿ ಕ್ಲಾಸ್ ಬರ್ತಾ ಇರುತ್ತೆ, ದಯವಿಟ್ಟು ವೀಕ್ಷಿಸಿ. ಅದು ರಾಷ್ಟ್ರಪತಿಗಳು. 52ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. ಯಾವುದು? 52ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. 53ನೇ ವಿಧಿಯ ಪ್ರಕಾರ ಕೇಂದ್ರ ಕಾರ್ಯಾಂಗದ ಅಧಿಕಾರವೆಲ್ಲವೂ ರಾಷ್ಟ್ರಾಧ್ಯಕ್ಷರಿಗೆ ಸೇರಿರುತ್ತದೆ. ಏನು? ಇಷ್ಟು 53ನೇ ವಿಧಿಯು ಅಥವಾ ವಿಧಿಯ ಪ್ರಕಾರ ಕೇಂದ್ರದ ಕಾರ್ಯಾಂಗದ ಅಧಿಕಾರವೆಲ್ಲವೂ ರಾಷ್ಟ್ರಾಧ್ಯಕ್ಷರಿಗೆ ಸೇರಿರುತ್ತದೆ. ಆದ್ದರಿಂದ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಯಾರು? ರಾಷ್ಟ್ರಪತಿಯವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ನಾಮ ಮಾತ್ರ ಮುಖ್ಯಸ್ಥರು. ಅವರೆಲ್ಲ ಆಡಳಿತವನ್ನು ಪ್ರಧಾನಮಂತ್ರಿಯವರೇ ನೋಡಿಕೊಂಡು ಹೋಗುತ್ತಾರೆ. ರಾಷ್ಟ್ರಪತಿ ಭಾರತದ ಒಕ್ಕೂಟದ ಮುಖ್ಯಸ್ಥರಾಗಿರುತ್ತಾರೆ. ಓಕೆ. ಅರ್ಹತೆಗಳು ಯಾವುವು? ರಾಷ್ಟ್ರಪತಿಯ ಅರ್ಹತೆಗಳು. ರಾಷ್ಟ್ರಪತಿಯ ಅರ್ಹತೆಯು 58ನೇ ವಿಧಿಯು ತಿಳಿಸುತ್ತದೆ. ಅದು ರಾಷ್ಟ್ರಪತಿ ಅರ್ಹತೆ 58ನೇ ವಿಧಿಯು ತಿಳಿಸುತ್ತದೆ. ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಲೋಕಸಭೆಗೆ ಆಯ್ಕೆಯಾಗಲು ಅಗತ್ಯವಾದ ಅರ್ಹತೆಗಳನ್ನು ಹೊಂದಿರಬೇಕು. ರಾಷ್ಟ್ರಪತಿಗಳು ಲೋಕಸಭೆಗೆ ಆಯ್ಕೆಯಾಗಲು ಅಗತ್ಯವಾದ ಅರ್ಹತೆಗಳನ್ನು ಹೊಂದಿರಬೇಕು. ಕೇಂದ್ರ, ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು. ರಾಷ್ಟ್ರಪತಿಗಳು ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು. ಭಾರತದ ರಾಷ್ಟ್ರಪತಿಗಳು ಎಷ್ಟು ಅವಧಿಗೆ ಬೇಕಾದರೂ ಆಯ್ಕೆಯಾಗಬಹುದು. ಭಾರತದ ರಾಷ್ಟ್ರಪತಿಗಳು ಎಷ್ಟು ಅವಧಿಗೆ ಬೇಕಾದರೂ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬಹುದು. ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ನೀಡುತ್ತಾರೆ. ವಿಶೇಷ ಮತದಾರ ವರ್ಗದ ಎಲೆಕ್ಟೋರಲ್ ಕಾಲೇಜ್ ಮೂಲಕ ರಾಷ್ಟ್ರಪತಿ ಚುನಾವಣೆಗೆ ಅವಕಾಶ ಕಲ್ಪಿಸಲಾಗಿದೆ. ರಾಷ್ಟ್ರಪತಿ ಚುನಾವಣೆ ಯಾರು ನಡೆಸಿಕೊಂಡು ಹೋಗ್ತಾರೆ ಅಂದ್ರೆ ಎಲೆಕ್ಟೋರಲ್ ಕಾಲೇಜ್ ರವರು ಚುನಾವಣೆ. ರಾಷ್ಟ್ರಪತಿಯ ಚುನಾವಣೆ, ರಾಷ್ಟ್ರದ ಚುನಾವಣೆ ಬಗೆಗೆ ಸಂವಿಧಾನದ 54ನೇ ಹಾಗೂ 55ನೇ ವಿಧಿಗಳು ವಿವರಿಸುತ್ತವೆ. ಅದು ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ 54ರಿಂದ 55ನೇ ವಿಧಿಯ ಮೂಲಕ 55ನೇ ವಿಧಿಯವರೆಗೂ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಈ ವಿಧಿಗಳು ತಿಳಿಸುತ್ತವೆ. ರಾಷ್ಟ್ರಾಧ್ಯಕ್ಷರನ್ನು ನಿರ್ವಾಚನ ಮಂಡಳಿಯ ಮೂಲಕ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ರಾಷ್ಟ್ರಪತಿಯನ್ನು ನಿರ್ವಾಚನ ಮಂಡಳಿಯ ಮೂಲಕ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಈ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ ಅಂದ್ರೆ ಸಂಸತ್ತಿನ 2 ಸದನದ ಚುನಾಯಿತ ಸದಸ್ಯರುಗಳನ್ನು ಮತ್ತು ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಹಾಗೂ ದೆಹಲಿ, ಪಾಂಡಿಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಒಳಗೊಂಡಿರುತ್ತಾರೆ. ರಾಷ್ಟ್ರಪತಿಗಳ ಚುನಾವಣೆಯ ಚುನಾಯಿತ ಸದಸ್ಯರುಗಳು ನಾಮಕರಣಗೊಂಡಂತಹ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಿಲ್ಲ. ನಾಮಕರಣಗೊಂಡಂತಹ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಿಲ್ಲ. ಇವ್ರು ಬಿಟ್ರೆ ಎಲ್ಲ ಸಂಸತ್ತಿನ 2 ಸದನದ ಚುನಾಯಿತ ಸದಸ್ಯರುಗಳು ಹಾಗೂ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ದೆಹಲಿ, ಪಾಂಡಿಚೇರಿ ಹಾಗೂ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ರಾಷ್ಟ್ರಪತಿಯ ಚುನಾವಣೆಯ ವಿವಾದಗಳನ್ನು ಬಗೆಹರಿಸುವವರು ಯಾರು ಅಂದ್ರೆ ಸುಪ್ರೀಂ ಕೋರ್ಟ್.
ಅಥವಾ ಸರ್ವೋಚ್ಚ ನ್ಯಾಯಾಲಯ. ಇವರು 5 ವರ್ಷಗಳ ಅವಧಿಯ ಕಾಲ ಅಧಿಕಾರದಲ್ಲಿರುತ್ತಾರೆ. ಅಧಿಕಾರಾವಧಿ ಎಷ್ಟಂದ್ರೆ 5 ವರ್ಷಗಳು. ಇವರ ವೇತನ 5 ಲಕ್ಷ. ಯಾರು? ರಾಷ್ಟ್ರಪತಿಗಳ ವೇತನ ಎಷ್ಟಂದ್ರೆ 5 ವರ್ಷ. ಎಷ್ಟಿಂದ ಆಯ್ತಂದ್ರೆ 2002ರಿಂದ ರಾಷ್ಟ್ರಪತಿಯವರ ವೇತನವು 5 ಲಕ್ಷ ಆಯಿತು. ಇವರನ್ನು ಸಂಸತ್ತು ಮಹಾಭಿಯೋಗದಿಂದ ಪದಚ್ಯುತಗೊಳಿಸಬಹುದು. ಸಂಸತ್ತಿನ ಮಹಾಭಿಯೋಗದಿಂದ ಅಥವಾ ಸಂಸತ್ತು ಮಹಾಭಿಯೋಗದಿಂದ ಪದಚ್ಯುತಗೊಳಿಸಬಹುದು. ಎಷ್ಟನೇ ವಿಧಿಯ ಮೂಲಕ ಅಂದ್ರೆ 61ನೇ ವಿಧಿ ಮೂಲಕ ರಾಷ್ಟ್ರಪತಿಯವರನ್ನು ಸಂಸತ್ತು ಮಹಾಭಿಯೋಗದಿಂದ ಪದಚ್ಯುತಗೊಳಿಸಬಹುದು. ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸಲು ಸಂಸತ್ತಿನ 3/2 ಸದಸ್ಯರು ಬೆಂಬಲ ಅಗತ್ಯವಾಗಿರುತ್ತದೆ. ರಾಷ್ಟ್ರಪತಿಯವರನ್ನು ಮಹಾಭಿಯೋಗದಿಂದ ತೆಗೆದುಹಾಕಬೇಕಾದರೆ ಅಥವಾ ಮಹಾಭಿಯೋಗ ಮಾಡಬೇಕಾದರೆ ಸಂಸತ್ತಿನ 2/3 ಸದಸ್ಯರು ಬೆಂಬಲ ಅಗತ್ಯವಾಗಿರುತ್ತದೆ. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು 50 ಜನ ಸೂಚಕರು ಹಾಗೂ 50 ಜನ ಅನುಮೋದಕರು ಸಹಿ ಪಡೆದಿರಬೇಕು. ಯಾರು? ರಾಷ್ಟ್ರಪತಿಗಳು ಚುನಾವಣೆಗೆ ಸ್ಪರ್ಧಿಸಬೇಕಾದರೆ 50 ಜನ ಸೂಚಕರು ಹಾಗೂ 50 ಜನ ಅನುಮೋದಕರ ಸಹಿಯನ್ನು ಪಡೆದಿರಬೇಕು. ಇದರಲ್ಲಿ ಒಂದೇ ಸದಸ್ಯರ ಸಹಿ ಕಡಿಮೆ ಆದರೂ ಕೂಡ ಸ್ಪರ್ಧಿಸಲು ಆಗುವುದಿಲ್ಲ. 15,000 ರೂಪಾಯಿಗಳನ್ನು ಅಥವಾ ಠೇವಣಿ ಹಣವನ್ನು RBIನಲ್ಲಿ ಇಡಬೇಕು ರಾಷ್ಟ್ರಪತಿಗಳು. 61ನೇ ವಿಧಿಯು ರಾಷ್ಟ್ರಪತಿ ಹುದ್ದೆ ಖಾಲಿಯಾದ 6 ತಿಂಗಳ ಒಳಗಾಗಿ ಖಾಲಿಯಾದಂತಹ 6 ತಿಂಗಳ ಒಳಗಾಗಿ ರಾಷ್ಟ್ರಪತಿ ಚುನಾವಣೆ ನಡೆಸಬೇಕೆಂದು ತಿಳಿಸುತ್ತದೆ 61ನೇ ವಿಧಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯು ರಾಷ್ಟ್ರಪತಿಯ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಏನಂದ್ರೆ 60ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರಾಗಿ ನಿಯೋಜಿತರಾದ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣ ವಚನ ಹಾಗೂ ಗೌಪ್ಯತೆ ಪರಿಪಾಲನೆಯ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರನ್ನು ಅಥವಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಎದುರಿನಲ್ಲಿ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಾರೆ. ರಾಷ್ಟ್ರಪತಿಗಳ ಕಾರ್ಯ ನೋಡುವುದಾದರೆ ರಾಷ್ಟ್ರಪತಿಗಳ ಕಾರ್ಯಗಳು ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರದ ಸಮಸ್ತ ಕಾರ್ಯನಿರ್ವಾಹಕ ಅಧಿಕಾರಗಳು ರಾಷ್ಟ್ರಾಧ್ಯಕ್ಷರಲ್ಲಿ ನೆಲೆಸಿರುತ್ತವೆ. ಎಲ್ಲ ರೀತಿಯ ಕೇಂದ್ರ ಸರ್ಕಾರದ ಅಧಿಕಾರಗಳು ರಾಷ್ಟ್ರಪತಿಯವರೇ ನಡೆಸಿಕೊಂಡು ಹೋಗುತ್ತಾರೆ. ಆದರೆ 74 ಉಪವಿಧಿ 1ನೇ ವಿಧಿಯ ಪ್ರಕಾರ ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ರಾಷ್ಟ್ರಪತಿಗಳು ಅವರು ಯಾವುದೇ ರೀತಿಯಾದ ಇಚ್ಛೆಯಿಂದ ಯಾವುದೇ ಕಾರ್ಯವನ್ನು ಕಾರ್ಯರೂಪಕ್ಕೆ ತರಲಾಗುವುದಿಲ್ಲ. ಆದರೆ 74 ಉಪವಿಧಿ 1ನೇ ವಿಧಿಯ ಪ್ರಕಾರ ಮಂತ್ರಿಮಂಡಲದ ಸಲಹೆ ಮೇರೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ರಾಷ್ಟ್ರಪತಿಗಳು. ಆದ್ದರಿಂದ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯನಿರ್ವಾಹಕರಾಗಿರುತ್ತಾರೆ. ನಾಮಮಾತ್ರ ಕಾರ್ಯಾಂಗ ಅಥವಾ ಕಾರ್ಯಾಂಗವಾಗಿರುತ್ತಾರೆ. ಕಾರ್ಯಾಂಗೀಯ ಅಧಿಕಾರಿಯಾಗಿರುತ್ತಾರೆ. ಆದರೆ ಇವರ ಅಧಿಕಾರವನ್ನೆಲ್ಲ ಪ್ರಧಾನಮಂತ್ರಿಯವರು
ನೋಡಿಕೊಂಡು ಅಥವಾ ಮುನ್ನಡೆಸಿಕೊಂಡು ಹೋಗುತ್ತಾರೆ. ಫಸ್ಟ್ನೇ ನೋಡೋದಾದ್ರೆ ಅದು ಕಾರ್ಯಗಳು. ಫಸ್ಟ್ನೇ ಕಾರ್ಯ ನೋಡಿದ್ರೆ ಶಾಸಕಾಂಗೀಯ ಕಾರ್ಯಗಳು ಅಥವಾ ಶಾಸಕಾಂಗೀಯ ಅಧಿಕಾರ. 80ನೇ ವಿಧಿಯ ಅನ್ವಯ ರಾಜ್ಯಸಭೆಗೆ 12 ಮಂದಿ ನಾಮನಿರ್ದೇಶನ ಮಾಡುವರು. 12 ಮಂದಿ ನಾಮನಿರ್ದೇಶನ ಅಂದ್ರೆ 12 ಮಂದಿ ಸದಸ್ಯರನ್ನು 80ನೇ ವಿಧಿಯ ಮೂಲಕ ರಾಜ್ಯಸಭೆಗೆ ಕಳಿಸುತ್ತಾರೆ. 86ನೇ ವಿಧಿಯ ಮೂಲಕ ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಅವರು ರಾಷ್ಟ್ರಪತಿಗಳು 86ನೇ ವಿಧಿಯ ಮೂಲಕ ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುತ್ತಾರೆ ಅಥವಾ ಮಾತನಾಡುತ್ತಾರೆ. 108ನೇ ವಿಧಿಯ ಮೂಲಕ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಯವರು ಕರೆಯುತ್ತಾರೆ. ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಹೊಂದಿರುತ್ತಾರೆ ಅಥವಾ ಕರೆಯುತ್ತಾರೆ. 111ನೇ ವಿಧಿಯ ಮೂಲಕ ವೀಟೋ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. ಯಾರು? ರಾಷ್ಟ್ರಪತಿಯವರು 111ನೇ ವಿಧಿಯ ಮೂಲಕ ವೀಟೋ ಅಧಿಕಾರವನ್ನು ಹೊಂದಿರುತ್ತಾರೆ. ಫಸ್ಟ್ನೇ ವೀಟೋ ನೋಡೋದಾದ್ರೆ ಅಬ್ಸಲ್ಯೂಟಿವ್ ವೀಟೋ, ಅದು ಫಸ್ಟ್ನೇದು ಯಾವುದು? ಅಬ್ಸಲ್ಯೂಟಿವ್ ವೀಟೋ. ಎರಡನೇದು ಸಸ್ಪೆನ್ಸಿವ್ ವೀಟೋ. ಮೂರನೇದು ಪಾಕೆಟ್ ವೀಟೋ. ಫಸ್ಟ್ನೇದು ಯಾವ್ದು? ಅಬ್ಸಲ್ಯೂಟಿವ್ ವೀಟೋ ನೋಡೋದಾದ್ರೆ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಒಂದು ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇದೆ. ಇದನ್ನು ಅಬ್ಸಲ್ಯೂಟಿವ್ ವೀಟೋ ಎಂದು ಕರೆಯಲಾಗುತ್ತದೆ. ಓಕೆನಾ? ರಾಷ್ಟ್ರಪತಿಯವರು ಅಬ್ಸಲ್ಯೂಟಿವ್ ವೀಟೋ ಮೂಲಕ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಒಂದು ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. ಅಬ್ಸಲ್ಯೂಟಿವ್ ವೀಟೋ. ಎರಡನೇ ನೋಡೋದಾದ್ರೆ ಸಸ್ಪೆನ್ಸಿವ್ ವೀಟೋ. ಸಸ್ಪೆನ್ಸಿವ್ ವೀಟೋ ಏನಂದ್ರೆ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರು ಒಪ್ಪಿಗೆ ನೀಡದೆ ಸಂಸತ್ತಿನ ಮರುಪರಿಶೀಲನೆಗೆ ಹಿಂದಿರುಗಿಸಬಹುದು. ರಾಷ್ಟ್ರಪತಿಯವರು ಒಂದು ಮಸೂದೆಯು ತಮಗೆ ಸೂಕ್ತವೆನಿಸದಿರುವಾಗ ಅದನ್ನು ಮರುಪರಿಶೀಲನೆಗೆ ಕಳಿಸಬಹುದು. ಇದಕ್ಕೇನಂತಾರೆ? ಸಸ್ಪೆನ್ಸಿವ್ ವೀಟೋ. ಮೂರನೇದು ಯಾವುದಂದ್ರೆ ಪಾಕೆಟ್ ವೀಟೋ. ಈ ಪ್ರಕರಣದಲ್ಲಿ ರಾಷ್ಟ್ರಾಧ್ಯಕ್ಷರು ಒಂದು ಮಸೂದೆಗೆ ಅಂಗೀಕಾರ ನೀಡುವುದಿಲ್ಲ ಅಥವಾ ಅಂಗೀಕಾರವನ್ನು ತಡೆ ಹಿಡಿಯುವುದಿಲ್ಲ ಅಥವಾ ಸಂಸತ್ತಿನ ಮರುಪರಿಶೀಲನೆಗೆ ಹಿಂತಿರುಗಿಸುವುದಿಲ್ಲ. ಬದಲಾಗಿ ಮಸೂದೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತಾರೆ. ಹೀಗೆ ಒಂದು ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇರುವ ಕಾರಣ ಪಾಕೆಟ್ ವೀಟೋ ಎಂದು ಕರೆಯುತ್ತಾರೆ. ಪಾಕೆಟ್ ವೀಟೋಗಳು 3 ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋದಾದ್ರೆ 123ನೇ ವಿಧಿಯ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. ಅಧಿವೇಶನ ಸೇರಿದ 6 ವಾರಗಳಲ್ಲಿ ಸಂಸತ್ತು ಅಂಗೀಕರಿಸಬೇಕು ಎಂದು ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. 331ನೇ ವಿಧಿಯು 2 ಆಂಗ್ಲೋ ಇಂಡಿಯನ್ ರನ್ನು ಲೋಕಸಭೆಗೆ ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. ಆದರೆ ಆಂಗ್ಲೋ ಇಂಡಿಯನ್ ಹುದ್ದೆಯು ಸದ್ಯ ಇವಾಗ ರದ್ದಾಗಿದೆ. ನೆಕ್ಸ್ಟ್ ಕಾರ್ಯ ಯಾವ್ದಂದ್ರೆ ಕಾರ್ಯಾಂಗೀಯ ಅಧಿಕಾರ. ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರ ನೋಡುವುದಾದ್ರೆ ಫಸ್ಟ್ನೇದು ನೋಡುವುದಾದ್ರೆ 74ರ ಅನ್ವಯ ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಮಂತ್ರಿಗಳನ್ನು ನೇಮಿಸುತ್ತಾರೆ. ಯಾರು? ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ 74ನೇ ವಿಧಿಯ ಅನ್ವಯ ಇತರೆ ಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ. ಯಾರು? ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ವಿಧಿ 316ನೇ ವಿಧಿಯ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ UPSC ಅಧ್ಯಕ್ಷರು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಯಾವ ವಿಧಿ ಮೂಲಕ ಅಂದ್ರೆ 316ನೇ ವಿಧಿಯ ಮೂಲಕ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ UPSC ಎರಡು ಒಂದೇ ಸದಸ್ಯರನ್ನು ನೇಮಕ ಮಾಡುತ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ವಿಧಿ 324ನೇ
ವಿಧಿಯ ಅನ್ವಯ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ವಿಧಿ 155 ಅನ್ವಯ ರಾಜ್ಯಗಳಿಗೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಥವಾ ನೇಮಿಸುತ್ತಾರೆ. ನೆಕ್ಸ್ಟ್ ನೋಡಿದ್ರೆ ನ್ಯಾಯಾಂಗೀಯ ಅಧಿಕಾರ, ರಾಷ್ಟ್ರಪತಿಯ ನ್ಯಾಯಾಂಗೀಯ ಅಧಿಕಾರ 72ನೇ ವಿಧಿಯ ಅನ್ವಯ ಕ್ಷಮಾದಾನ ನೀಡುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಒಬ್ಬ ಅಪರಾಧಿಯು ಗಲ್ಲು ಶಿಕ್ಷೆಗೆ ಒಳಗಾಗಿದ್ದರೆ ಅಂತ ಅಪರಾಧಿಯನ್ನು ಕ್ಷಮಾದಾನ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ, ಆದರೆ ರಾಜ್ಯಪಾಲರು ಹೊಂದಿರುವುದಿಲ್ಲ. ಎಷ್ಟನೇ ವಿಧಿಯ ಅನ್ವಯ ಅಂದ್ರೆ 72ನೇ ವಿಧಿಯ ಅನ್ವಯ ಕ್ಷಮಾದಾನ ನೀಡುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. 76ನೇ ವಿಧಿಯ ಅನ್ವಯ ಅಟಾರ್ನಿ ಜನರಲ್ ರವರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. 124ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇವೆಲ್ಲ ನ್ಯಾಯಾಂಗೀಯ ಕಾರ್ಯಗಳು ಅಥವಾ ನ್ಯಾಯಾಂಗೀಯ ಅಧಿಕಾರಗಳು ರಾಷ್ಟ್ರಪತಿಯವರದು. ನೆಕ್ಸ್ಟ್ ನೋಡೋದಾದ್ರೆ 143ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ನ ಸಲಹೆ ಕೇಳುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. 143ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ ಸಲಹೆ ಕೇಳುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. 217ನೇ ವಿಧಿಯ ಅನ್ವಯ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ಎಷ್ಟೇ ವಿಧಿ ಮೂಲಕ ಅಂದ್ರೆ 124ನೇ ವಿಧಿಯ ಮೂಲಕ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಿದರೆ 217ನೇ ವಿಧಿಯ ಮೂಲಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ನೆಕ್ಸ್ಟ್ ಯಾವುದಂದ್ರೆ ಹಣಕಾಸಿನ ಅಧಿಕಾರ. 148ನೇ ವಿಧಿಯ ಅನ್ವಯ ಮಹಾಲೆಕ್ಕ ಪರಿಶೋಧಕರು ಹಾಗೂ ಮಹಾನಿರೀಕ್ಷಕರನ್ನು ನೇಮಕ ಮಾಡುತ್ತಾರೆ. ಎಷ್ಟನೇ ವಿಧಿ ಮೂಲಕ? 148ನೇ ವಿಧಿ ಮೂಲಕ. ಹಣಕಾಸು ಮಸೂದೆಯನ್ನು ರಾಷ್ಟ್ರಪತಿ ಅನುಮತಿ ಇಲ್ಲದೆ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಹಣಕಾಸು ಮಸೂದೆ ಕಾಯ್ದೆಯಾಗಬೇಕಾದರೆ ರಾಷ್ಟ್ರಪತಿಯವರ ಒಪ್ಪಿಗೆ ಅವಶ್ಯಕವಾಗಿ ಇರುತ್ತದೆ. ಕೇಂದ್ರ ಸಾದಿಲ್ವಾರು ನಿಧಿಯು ರಾಷ್ಟ್ರಪತಿಗಳ ಹೆಸರಿನಲ್ಲಿರುತ್ತಾರೆ. ಕಲಂ ಎಷ್ಟನೇ ವಿಧಿ ಹೇಳುತ್ತಂದ್ರೆ ಇದು 266ನೇ ವಿಧಿಯು ಕೇಂದ್ರ ಸಾದಿಲ್ವಾರ್ ನಿಧಿಯು ರಾಷ್ಟ್ರಪತಿಗಳ ಹೆಸರಿನಲ್ಲಿರುತ್ತದೆ ಎಂದು ತಿಳಿಸುತ್ತದೆ. ಮೂರು ಬಗೆಯ ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ಕೂಡ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಮೂರು ಬಗೆಯ ರಾಷ್ಟ್ರೀಯ ಅಥವಾ ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸುವಂತ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ವಿವೇಚನಾ ಅಧಿಕಾರ. ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಲೋಕಸಭೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರದಿದ್ದರೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನ ನೀಡುತ್ತಾರೆ. ರಾಷ್ಟ್ರಪತಿಗಳು ವಿದೇಶಿ ರಾಯಭಾರಿಗಳನ್ನು ನೇಮಕ ಮಾಡುತ್ತಾರೆ. ಇದೆಲ್ಲ ಯಾವುದಂದ್ರೆ ವಿವೇಚನಾ ಅಧಿಕಾರವಾಗಿರುತ್ತದೆ. ಇದು ಅವಿರೋಧವಾಗಿ ಆಯ್ಕೆಯಾದ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ. ಇದುವರೆಗೆ ಅವಿರೋಧವಾಗಿ ಆಯ್ಕೆಯಾದಂತ ರಾಷ್ಟ್ರಪತಿ ಯಾರಂದ್ರೆ ನೀಲಂ ಸಂಜೀವ್ ರೆಡ್ಡಿ. ಭಾರತದ ಪ್ರಥಮ ರಾಷ್ಟ್ರಪತಿ ಯಾರಂದ್ರೆ ಭಾರತ ಪ್ರಥಮ ರಾಷ್ಟ್ರಪತಿ ಎಷ್ಟಾಗ 1952 ಮೇ 2ರಂದು. ಪ್ರಥಮ ರಾಷ್ಟ್ರಪತಿ ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಇವರ ಪ್ರಮುಖ ಸ್ಪರ್ಧಿ
ಇವ್ರ ವಿರುದ್ಧವಾಗಿ ನಿಂತವ್ರು ಯಾರಂದ್ರೆ KT ಶಾರ್ ಅವರು. ಪ್ರಥಮ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಎಷ್ಟರಲ್ಲಿ? 1952 ಮೇ 2ರಂದು. ರಾಷ್ಟ್ರಪತಿಗಳು 3 ಪ್ರಕಾರದ ತುರ್ತು ಪರಿಸ್ಥಿತಿಯನ್ನು ಹೊರಡಿಸುತ್ತಾರೆ. ಅಷ್ಟೇ ನೋಡೋದಾದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಯಾವುದು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಎಷ್ಟನೇ ವಿಧಿ ಮೂಲಕ ಅಂದ್ರೆ 352ನೇ ವಿಧಿಯ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಹೊರಡಿಸುತ್ತಾರೆ. ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿಮಂಡಲವು ಲಿಖಿತ ರೂಪದಲ್ಲಿ ಶಿಫಾರಸು ಮಾಡಿದಾಗ ರಾಷ್ಟ್ರಪತಿಗಳು ಸಂವಿಧಾನದ 352ನೇ ವಿಧಿಯ ಅನ್ವಯ ಈ ತುರ್ತು ಪರಿಸ್ಥಿತಿಯನ್ನು ಹೊರಡಿಸುತ್ತಾರೆ. ಈ ತುರ್ತು ಪರಿಸ್ಥಿತಿ ಘೋಷಣೆಯಾದ ನಂತರ ಅಧಿವೇಶನ ಸೇರಿದ 30 ದಿನಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆಯತಕ್ಕದ್ದು. ನಂತರ ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಒಪ್ಪಿಗೆ ಪಡೆಯುವುದರ ಮೂಲಕ ಅನಿರ್ದಿಷ್ಟ ಅವಧಿಯವರೆಗೂ ಜಾರಿಯಲ್ಲಿರುತ್ತದೆ. 10/1 ಸದಸ್ಯರು ಬಹುಮತದ ಮೂಲಕ ಲಿಖಿತ ರೂಪದ ಪತ್ರವನ್ನು ಅಧಿವೇಶನ ಇದ್ದರೆ ಸಭಾಪತಿಯವರಿಗೆ, ಇಲ್ಲದಿದ್ದರೆ ರಾಷ್ಟ್ರಪತಿಯವರಿಗೆ ಸಲ್ಲಿಸಿ ರದ್ದು ಮಾಡುವಂತೆ ಕೇಳಿದಾಗ 14 ದಿನಗಳ ಒಳಗಾಗಿ ಇದನ್ನು ರದ್ದು ಮಾಡಲಾಗುತ್ತದೆ. 1962 ಅಕ್ಟೋಬರ್ 26ರಂದು ಭಾರತದ ಮೇಲೆ ಚೀನಾ ದಾಳಿ ಮಾಡಿದಾಗ ಪ್ರಥಮ ಬಾರಿಗೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಎಷ್ಟು ಘೋಷಣೆ ಮಾಡ್ರ ಅಂದ್ರೆ 1962 ಅಕ್ಟೋಬರ್ 26ರಂದು ಚೀನಾ ಭಾರತ ಮೇಲೆ ದಾಳಿ ಮಾಡಿದಾಗ ಮೊದಲ ಬಾರಿ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ಮತ್ತು ಇನ್ನೊಮ್ಮೆ ಕೂಡ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ. 1971 ಡಿಸೆಂಬರ್ 3ರಂದು ಪಾಕಿಸ್ತಾನ ದಾಳಿ ಮಾಡಿದಾಗ ಎರಡು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ. ಫಸ್ಟ್ ಯಾವಾಗಂದ್ರೆ 1962ರಂದು, ಸೆಕೆಂಡ್ ಯಾವ್ದಂದ್ರೆ 1971ರಂದು. ಫಸ್ಟ್ ಚೀನಾ ದಾಳಿ ಮಾಡಿದಾಗ, ಸೆಕೆಂಡು ಪಾಕಿಸ್ತಾನ್ ದಾಳಿ ಮಾಡಿದಾಗ. ಒಂದೇ ವರ್ಷದಲ್ಲಿ 2 ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. 1975 ಜೂನ್ 25ರಂದು ಮಧ್ಯರಾತ್ರಿ ಆಂತರಿಕ ಗಲಭೆಯ ಕಾರಣದಿಂದ ಈ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿಯವರು ಘೋಷಣೆ ಮಾಡುತ್ತಾರೆ. ನೆಕ್ಸ್ಟ್ ತುರ್ತು ಪರಿಸ್ಥಿತಿ ನೋಡೋದಾದ್ರೆ ರಾಜ್ಯ ತುರ್ತು ಪರಿಸ್ಥಿತಿ. ರಾಜ್ಯ ತುರ್ತು ಪರಿಸ್ಥಿತಿಯು 356ನೇ ವಿಧಿಯ ಮೂಲಕ ರಾಷ್ಟ್ರಪತಿಯವರು ಹೊರಡಿಸುತ್ತಾರೆ. ರಾಜ್ಯದಲ್ಲಿ ಆಡಳಿತ ಕುಸಿದು ಬಿದ್ದಾಗ, ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಯದೇ ಇದ್ದಾಗ ಈ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಿಸುತ್ತಾರೆ. ಈ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ನಂತರ ಅಧಿವೇಶನ ಸೇರಿದ 2 ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆಯತಕ್ಕದ್ದು. ನಂತರ 6 ತಿಂಗಳಿಗೊಮ್ಮೆ ಸಂಸತ್ತಿನ ಒಪ್ಪಿಗೆ ಪಡೆಯುವುದರ ಮೂಲಕ ಗರಿಷ್ಠ 3 ವರ್ಷದವರೆಗೂ ಈ ತುರ್ತು ಪರಿಸ್ಥಿತಿಯನ್ನು ಜಾರಿಯಲ್ಲಿಡಬಹುದು. 3 ವರ್ಷಗಳವರೆಗೂ ಜಾರಿಯಲ್ಲಿರುತ್ತದೆ. ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಒಪ್ಪಿಗೆ ಪಡೆಯತಕ್ಕದ್ದು. ಯಾವ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರೆ, ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರೆ 3 ವರ್ಷದವರೆಗೂ ಜಾರಿಯಲ್ಲಿರುತ್ತದೆ. ಮೊದಲ ಬಾರಿಗೆ ಈ ತುರ್ತು ಪರಿಸ್ಥಿತಿ ಘೋಷಿಸಿದ ರಾಜ್ಯ ಯಾವುದು? ಪಂಜಾಬ್. ಎಷ್ಟರಲ್ಲಿ? 1951ರಲ್ಲಿ ಮೊದಲ ಬಾರಿಗೆ ಯಾವ ತುರ್ತು ಪರಿಸ್ಥಿತಿ? ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಕೊಂಡ ಮೊದಲ ರಾಜ್ಯ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಿಸಿದ ಮೊದಲ ರಾಜ್ಯ ಯಾವುದಂದ್ರೆ ಪಂಜಾಬ್. ಎಷ್ಟರಲ್ಲಿ? 1951ರಲ್ಲಿ. ನೆಕ್ಸ್ಟ್ ತುರ್ತು ಪರಿಸ್ಥಿತಿ ನೋಡೋದಾದ್ರೆ ಹಣಕಾಸು ತುರ್ತು ಪರಿಸ್ಥಿತಿ. ಅದು ಹಣಕಾಸು ತುರ್ತು ಪರಿಸ್ಥಿತಿ. 360ನೇ ವಿಧಿಯು ಹಣಕಾಸು ತುರ್ತು ಪರಿಸ್ಥಿತಿಯ ರಾಷ್ಟ್ರಪತಿಯವರು ಘೋಷಿಸುತ್ತಾರೆ. ಎಷ್ಟನೇ ವಿಧಿ ಮೂಲಕ? 360ನೇ ವಿಧಿ ಮೂಲಕ. ಅಧಿವೇಶನ ಸೇರಿದ 2 ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆಯತಕ್ಕದ್ದು. ನಂತರ 6 ತಿಂಗಳಿಗೊಮ್ಮೆ ಒಪ್ಪಿಗೆ
ಸಂಸತ್ತಿನ ಒಪ್ಪಿಗೆ ಪಡೆಯತಕ್ಕದ್ದು. ಈ ಮೂಲಕ 3 ವರ್ಷದವರೆಗೂ ಈ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತದೆ. ಇದು ಕೂಡ ರಾಜ್ಯ ತುರ್ತು ಪರಿಸ್ಥಿತಿ ಇದ್ದಂಗೆ ಹಣಕಾಸು ತುರ್ತು ಪರಿಸ್ಥಿತಿ ಇರುತ್ತದೆ. ಈ ಹಣಕಾಸು ತುರ್ತು ಪರಿಸ್ಥಿತಿಯು ಇನ್ನೂವರೆಗೂ ಘೋಷಿಸಿಲ್ಲ. ನೆಕ್ಸ್ಟ್ ನೋಡೋಣ, ವೀಟೋ ಅಧಿಕಾರ. ರಾಷ್ಟ್ರಪತಿಯವರಿಗೆ ವೀಟೋ ಅಧಿಕಾರ ಕೂಡ ಇರುತ್ತೆ. ಅವಾಗಲೇ ಹೇಳಿದೆ ನಾನು ವೀಟೋ ಅಧಿಕಾರ, ಇನ್ನೊಂದ್ಸತಿ ಹೇಳ್ತೀನಿ. ಪಾಕೆಟ್ ವೀಟೋ, ಒಂದು ಮಸೂದೆಯನ್ನು ತಮ್ಮಲ್ಲೇ ಇಟ್ಟುಕೊಳ್ಳುವುದು. ಪಾಕೆಟ್ ವೀಟೋ ಏನಂದ್ರೆ ಒಂದು ಮಸೂದೆಯನ್ನು ತಮ್ಮಲ್ಲೇ ಇಟ್ಟುಕೊಳ್ಳುವುದು. ರಾಷ್ಟ್ರಪತಿಯವರು ಸಂಸತ್ತು ಯಾವುದೇ ಒಂದು ಕಾರ್ಯಗಳು ಅಥವಾ ಯಾವುದೇ ಒಂದು ಮಸೂದೆಯನ್ನು ರಾಷ್ಟ್ರಪತಿಯವರಿಗೆ ಕೊಟ್ಟಿದ್ದರೆ ಆ ಮಸೂದೆಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುವುದಕ್ಕೆ ಪಾಕೆಟ್ ವೀಟೋ ಎಂದು ಕರೆಯುತ್ತಾರೆ. ಸೂಪರ್ ವೀಟೋ, ಒಂದು ಮಸೂದೆಯನ್ನು ಮರುಪರಿಶೀಲನೆಗೆ ಕಳಿಸುವುದು. ಸೂಪರ್ ವೀಟೋ ಅಂದ್ರೇನು? ಒಂದು ಮಸೂದೆಯನ್ನು ಮರುಪರಿಶೀಲನೆಗೆ ಕಳಿಸುವುದು. ನಿರಂಕುಶ ವೀಟೋ ಅಂದ್ರೆ ಒಂದು ಮಸೂದೆಗೆ ಕಡ್ಡಾಯವಾಗಿ ಒಪ್ಪಿಗೆ ನೀಡುವುದು. ನಿರಂಕುಶ ವೀಟೋ ಅಂದ್ರೆ ಒಂದು ಮಸೂದೆಯನ್ನು ಕಡ್ಡಾಯವಾಗಿ ಒಪ್ಪಿಗೆ ನೀಡಬೇಕು ಯಾರು? ರಾಷ್ಟ್ರಪತಿಯವರು. ಎಷ್ಟಾಯ್ತು ರಾಷ್ಟ್ರಪತಿಗಳ ಬಗ್ಗೆ ಅಥವಾ ರಾಷ್ಟ್ರಪತಿಗಳ ಕಾರ್ಯಗಳು, ರಾಷ್ಟ್ರಪತಿ ಹುದ್ದೆ, ರಾಷ್ಟ್ರಪತಿಯವರ ಚುನಾವಣೆ ಎಲ್ಲವನ್ನು ನೋಡಿದ್ವಿ. ರಾಷ್ಟ್ರಪತಿಗಳ ಬಗ್ಗೆ ಬರುವಂತ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಶ್ನೆ ನೋಡೋದಾದ್ರೆ, ಸಂಸತ್ ಸದಸ್ಯರ ಅನರ್ಹತೆಯು ವ್ಯಾಜ್ಯವು ಇವರ ಮುಂದೆ ಆಪ್ಷನ್ ಎ ರಾಜ್ಯ ತುರ್ತು ಪರಿಸ್ಥಿತಿ, ಆಪ್ಷನ್ ಬಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಪ್ಷನ್ ಸಿ ಹಣಕಾಸು ತುರ್ತು ಪರಿಸ್ಥಿತಿ. ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 4ನೇ ಪ್ರಶ್ನೆ ನೋಡೋದಾದ್ರೆ, ಡಾಕ್ಟರ್ ಜಾಕಿರ್ ಹುಸೇನ್ ಭಾರತದ ಎಷ್ಟನೇ ರಾಷ್ಟ್ರಪತಿಯಾಗಿದ್ದರು? ಯಾರು? ಡಾಕ್ಟರ್ ಜಾಕಿರ್ ಹುಸೇನ್ ರವರು ಭಾರತ ಎಷ್ಟನೇ ರಾಷ್ಟ್ರಪತಿಯಾಗಿದ್ದರು? ಆಪ್ಷನ್ ನೋಡೋದಾದ್ರೆ, ಆಪ್ಷನ್ ಎ 1ನೇ, ಆಪ್ಷನ್ ಬಿ 2ನೇ, ಆಪ್ಷನ್ ಸಿ 3ನೇ ರಾಷ್ಟ್ರಪತಿ, ಆಪ್ಷನ್ ಡಿ 4ನೇ ರಾಷ್ಟ್ರಪತಿ. ಎಷ್ಟನೇ ರಾಷ್ಟ್ರಪತಿ ಆಗಿದ್ರು ಅಂದ್ರೆ ಅವರು 4ನೇ ರಾಷ್ಟ್ರಪತಿಯಾಗಿ ಜಾಕಿರ್ ಹುಸೇನ್ ರವರು ಆಯ್ಕೆಯಾಗಿದ್ದರು. ಎಷ್ಟಾಗಂದ್ರೆ 1967 ಮೇ 6ರಂದು. ಮೇ 6ರಂದು ಜಾಕಿರ್ ಹುಸೇನ್ ರವರು ಎಷ್ಟು 4ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು. 5ನೇ ಪ್ರಶ್ನೆ ನೋಡೋದಾದ್ರೆ, ಹಣಕಾಸು ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಯಾವ ವಿಧಿಯ ಮೂಲಕ ಹೊರಡಿಸುತ್ತಾರೆ? ಆಪ್ಷನ್ ನೋಡೋಣ. ಆಪ್ಷನ್ ಎ 360, ಆಪ್ಷನ್ ಬಿ 356, ಆಪ್ಷನ್ ಸಿ 352, ಆಪ್ಷನ್ ಡಿ 370. ಯಾವ್ದು ಕರೆಕ್ಟ್ ಇದೆ? ಆಪ್ಷನ್ ಎ 360. 6ನೇ ಪ್ರಶ್ನೆ ನೋಡೋದಾದ್ರೆ, ಇವರು
ಪೂರ್ವ ಅನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆಯನ್ನು ಪರಿಚಯಿಸಲಾಗುವುದಿಲ್ಲ. ಯಾರ ಅನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಪರಿಚಯಿಸುವುದಿಲ್ಲ ಅಂತ ಈ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸದನದ ಸಭಾಧ್ಯಕ್ಷರು, ಆಪ್ಷನ್ ಡಿ ಹಣಕಾಸು ಮಂತ್ರಿ. ಕರೆಕ್ಟ್ ಇರೋ ಆನ್ಸರ್ ಯಾವುದಂದ್ರೆ ಆಪ್ಷನ್ ಬಿ ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನು ಪರಿಚಯಿಸುವಂತಿಲ್ಲ. 7ನೇ ಪ್ರಶ್ನೆ ನೋಡೋದಾದ್ರೆ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಇರುವುದು ಯಾರಿಗೆ? ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಇರುವುದು ಯಾರಿಗೆ? ಆಪ್ಷನ್ ನೋಡೋಣ. ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಯಾರಿಗೆ ಅಧಿಕಾರ ಇರ್ತದೆ? ರಾಷ್ಟ್ರಪತಿಯವರಿಗೆ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವಂತ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. 8ನೇ ಪ್ರಶ್ನೆ ನೋಡೋದಾದ್ರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆಯುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ಆಪ್ಷನ್ ನೋಡೋಣ. ಪ್ರಧಾನಮಂತ್ರಿಗಳು, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ರಾಜ್ಯಪಾಲರು, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಕರೆಕ್ಟ್ ಆಗಿ ಆನ್ಸರ್ ಆಪ್ಷನ್ ಬಿ ರಾಷ್ಟ್ರಪತಿಯವರು. ಇಲ್ಲಿಗೆ ಈ ಕ್ಲಾಸ್ ಮುಗೀತು. ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ತಪ್ಪದೆ ಶೇರ್ ಮಾಡಿ. ಹಾಗೂ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಹೇಳೋದೇನೆಂದರೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.